ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾನು ನಿಮ್ಮ ಮೂಲಕ ಅವರಿಗೆ ಐ ವಿಲ್ ಟೇಕ್ ಎ ಚಾಲೆಂಜ್. ನೀವೇನಾದರೂ ಇದನ್ನ ಪ್ರೂವ್ ಮಾಡಿಬಿಟ್ರೆ ನಾನು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ, ರಾಜಕೀಯದಲ್ಲೂ ನಿವೃತ್ತಿ ಆಗ್ತೇನೆ. ಇಲ್ಲಾಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆ. ಇದುವರೆಗೂ ಅವರು ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ಅದು ಗೊತ್ತಾಯ್ತು ಅವರಿಗೆ ಅದು ಸುಳ್ಳು ಅಂತ. ಇಲ್ಲಾಂದ್ರೆ ನೀವು ನಿಮ್ಮ ಮಗ ಸಿದ್ದರಾಮಯ್ಯ ಮತ್ತೆ ಜಯರಾಮ್ ರಮೇಶ್ 4 ಜನರು ರಾಜೀನಾಮೆ ಕೊಡಬೇಕು, ರಾಜಕೀಯದಿಂದ ನಿವೃತ್ತಿ ಆಗಲಿಕ್ಕೆ ನೀವು ಸಿದ್ಧರಿದ್ದೀರಾ? ಅಷ್ಟು ಮಾತ್ರ ಅಲ್ಲ, ನನಗೆ ಬರ್ತಕ್ಕಂಥ ಸಂಬಳದಲ್ಲಿ 1,01,000 ರೂಪಾಯಿ ಬಹುಮಾನವನ್ನು ಕೊಡ್ತೇನೆ. ಒಳ ಮೀಸಲಾತಿ ಇವ್ರು ಕೊಡ್ತಾರಂತೆ ನನಗೇನು ಗ್ಯಾರಂಟಿ ಇಲ್ಲ. ಸಮೀಕ್ಷೆ ಶುರುವಾಗ್ತಿದೆ. ಸಮೀಕ್ಷೆಯಲ್ಲಿ ಈಗ ಕೇಂದ್ರ ಸರ್ಕಾರವು ಸಮೀಕ್ಷೆಗೆ ಆದೇಶ ಮಾಡ್ತಾ ಇದೆ. ಯಾವತ್ತೂ ಕೂಡ ಸಮೀಕ್ಷೆ ಮಾಡಬಹುದು ಇವರು. ಜನಸಂಖ್ಯೆ ಅಂದ್ರೆ ಜನಗಣತಿಯನ್ನು ಮಾಡಲಿಕ್ಕೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ಅಧಿಕಾರವನ್ನು ಕೇಂದ್ರ ಸರ್ಕಾರ ಇಟ್ಕೊಂಡು ಈಗ ಅವರು ಮಾಡಿದಾಗ ನೀವು ಮಾಡ್ತಕ್ಕಂಥ ಅಂಕಿ ಅಂಶಗಳಿಗೂ ಅವ್ರಿಗೂ ವ್ಯತ್ಯಾಸ ಆದರೆ ಯಾರು ಉತ್ತರ ಕೊಡ್ತೀವಿ? ಆವಾಗ ಅಥೆಂಟಿಕ್ ಯಾವುದು, ನಿಮ್ಮದ ಇಲ್ಲ ಕೇಂದ್ರದ ಸೆನ್ಸಸ್ ಡಿಪಾರ್ಟ್ಮೆಂಟ್? ಇವೆಲ್ಲ ಪ್ರಶ್ನೆಗಳು ಬರ್ತದೆ. ನನಗೆ ಹೇಳ್ಬೇಕು, ನನಗೆ ಗೊತ್ತಿರೋದು. Recognize that and POCSO Act and 7 of the Prohibition of Child Marriage Act. Now, liable for the offence of kidnapping women of from the lawful guardian. Even there is sexual assault on child. Before introduction of POCSO Act, the only statute in the country that dealt with the abuse against children was the Women Children Act 2003. Some sections of the Indian Penal Code which are related to abuse of women or assault or physical force on women with the intention or outrage her modesty or rape. ಚೆನ್ನಾಗಾಯ್ತು, ಒಳ್ಳೆಯದು. ಫಸ್ಟ್ ಪ್ರಿಫರೆನ್ಸ್ ಹೆಣ್ಮಕ್ಳಿಗೆ. ಪ್ರಿಪ್ರೇಷನ್ ನಮ್ಮದೆಲ್ಲ ಓಕೆ ಇತ್ತು. ಆದರೂ ಮತ್ತು ಅಲ್ಲಿ ಟೈಮು ಫಿಸಿಕ್ಸ್ ಒಂದು ಸ್ವಲ್ಪ ಭಾಳ ಇತ್ತು. ಬಯೋನು ಒಂದು ಸ್ವಲ್ಪ 1-2-3 ಕ್ವಶನ್ ಹೊರಗಿನೂ ಇದ್ದು. ಅಷ್ಟೇ ಒಂದು ಸ್ವಲ್ಪ ಲೆಂದಿನೂ ಇತ್ತು ಅಷ್ಟೇ. डिफरेंसेस तो वैसे वो हमारा सेक्शन पहले बी होता था, वो उठा दिया. एंड देन पहले 3 आवर्स 20 मिनट का एग्ज़ाम होता था, अभी 3 आवर्स का हो रहा है. Like biology was easy, chemistry was also easy, physics was little average. Preparation was good. Let's expect 580 above something. Exam ಚೆನ್ನಾಗಿತ್ತಾ? ನಿಮ್ಮ ಹೆಸರು? ದರ್ಶನ್ ಅಂತಾನೆ. ಓಕೆ, ಚೆನ್ನಾಗೇ ಹೊಡೆದೆ ಎಕ್ಸಾಮ್, ಏನಿಲ್ಲ. ಫಿಸಿಕ್ಸ್ ಸ್ವಲ್ಪ ಇದೆಲ್ಲ ನಾರ್ಮಲ್. ಪ್ರಿಪ್ರೇಷನ್ ಚೆನ್ನಾಗೈತೆ. ಓಕೆ,
ಇಟ್ ವಾಸ್ ಗುಡ್ ಮಾಡ್ರೇಟ್ ಆಗಿತ್ತು ಅನ್ನಿಸ್ತು. ಪ್ರಿಪ್ರೇಷನ್ ಸೆಲ್ಫ್ ಸ್ಟಡಿ ಮಾಡ್ಕೊಂಡಿದ್ದು. ಹಾಂ, ಆ ಥರ ಏನು ಅನಿಸ್ಲಿಲ್ಲ, ಮಾಡ್ರೇಟ್ ಹಾಗೆ ಇತ್ತು. ಬಟ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಸ್ವಲ್ಪ ಕಷ್ಟ ಇತ್ತು, ಮಿಕ್ಕಿದ್ದೆಲ್ಲ ಈಸಿ. ಸ್ವಲ್ಪ ಫಿಸಿಕ್ಸ್ಗೆ ಸ್ವಲ್ಪ ಟಫ್ ಇತ್ತು. ಲಾಸ್ಟ್ ಇಯರ್ ಕೆಮಿಸ್ಟ್ರಿ ಇತ್ತು, ಈ ಸಲ ಫಿಸಿಕ್ಸ್ ಇದೆ, ಬಟ್ ಈಸಿ ಇತ್ತು ಬರೀಬೋದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.